ನನ್ನ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಪನ್ನೀರ್ ರೋಲ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಈಸಿ, ಆಯಿತಾ? ಬನ್ನಿ ಇವತ್ತು ಒಂದೊಳ್ಳೆ ಹೆಲ್ದಿ ವರ್ಷನ್ ಅಲ್ಲಿ ಪನ್ನೀರ್ ರೋಲ್ನ ಮಾಡೋಣ, ಆಯ್ತಾ? ಸೂಪರ್ ಡೂಪರ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಅಷ್ಟು ಇಷ್ಟಪಡ್ತೀರಾ. ಟ್ರಸ್ಟ್ ಮೀ, ತುಂಬಾನೇ ಚೆನ್ನಾಗಿ ಬರುತ್ತೆ. ನೀವು ಹೋಟ್ಲಲ್ಲಿ ತುಂಬಾ ಟೈಮ್ ಟ್ರೈ ಮಾಡಿರ್ಬೋದು ಪನ್ನೀರ್ ರೋಲ್ಸ್ನ, ಬಟ್ ಮನೇಲಿ ಒಮ್ಮೆ ಮಾಡ್ಕೊಂಡು ತಿಂದು ನೋಡಿ ಇದನ್ನ, ಮತ್ತೆ ಮತ್ತೆ ಇದನ್ನೇ ಮಾಡ್ಕೊಂಡು ತಿಂತೀರಾ. ಆಮೇಲೆ ಇದಕ್ಕೇನು ಇಲ್ಲ, ಆಯ್ತಾ? ಒಂದೇ ಒಂದು ಸಿಂಪಲ್ ಮಸಾಲ ಹಾಕ್ಬಿಟ್ರೆ ಆಯ್ತು. ಇದಕ್ಕೆ ಸೂಪರ್ ಆಗಿನೇ ರೆಡಿ ಆಗಿ ಹೋಗ್ಬಿಡುತ್ತೆ. ಜಾಸ್ತಿ ಏನು ಹಾಕೋದ್ ಬೇಡ. ಮೊದಲು ಸ್ವಲ್ಪ ಬೆಣ್ಣೆ, ಸ್ವಲ್ಪ ಎಣ್ಣೆನ ಹಾಕೊಂಡು ಬಿಸಿ ಮಾಡಿ, ಅದಕ್ಕೆ ಒಂದು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದು, ಸ್ವಲ್ಪ ತೆಳ್ಳು ಕಟ್ ಮಾಡಿ ಇಟ್ಕೊಳ್ಳಿ. ಅದನ್ನು ಸಹ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಆಯ್ತಾ? ಅದಾದ್ಮೇಲೆ ಸ್ವಲ್ಪ ಫ್ರೈ ಆದ್ರೆ ಸಾಕು, ತುಂಬಾ ಫ್ರೈ ಆಗ್ಬೇಕಂತ ಏನಿಲ್ಲ. ಅದಾದ್ಮೇಲೆ ನಾನಿಲ್ಲಿ ಕ್ಯಾಪ್ಸಿಕಮ್ಮು, ಮಶ್ರೂಮು, ಪನ್ನೀರು ತಗೊಂಡಿದ್ದೀನಿ. ನೀವು ಬೇಕಂದ್ರೆ ಕ್ಯಾರೆಟು ಅಂಡ್ ಇದು ನಾನು ಬೆಲ್ ಪೇಪರ್ ಹಾಕಿದ್ದೀನಿ, ರೆಡ್ ಬೆಲ್ ಪೇಪರ್. ನೀವು ಬೇಕಂದ್ರೆ ಗ್ರೀನ್ ಕ್ಯಾಪ್ಸಿಕಮ್ ಇದನ್ನೆಲ್ಲ ಹಾಕೋಬಹುದು. ಸೊ ನಾನು ಹಾಳಾಗ್ತಿದೆ ಬೆಲ್ ಪೇಪರು, ಮಶ್ರೂಮ್ ಎಲ್ಲ ಅಂತ ಹೇಳಿ ಹಾಕಿ ಮಾಡಿದೀನಿ ಅಷ್ಟೇ. ಸೊ ನೀವು ಇದ್ರ ಬದಲಿಗೆ ಕ್ಯಾರೆಟ್ ಹಾಕೋಬಹುದು, ಆಮೇಲೆ ಗ್ರೀನ್ ಕ್ಯಾಪ್ಸಿಕಮ್ ಹಾಕ್ಬೋದು. ಬಟ್ ಪನ್ನೀರ್ನ ಮಿಸ್ ಮಾಡಬೇಡಿ, ಸೂಪರ್ ಆಗಿ ಬರುತ್ತೆ. ಮಶ್ರೂಮು ಹಾಗೆ ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಇದನ್ನೆಲ್ಲ ಹಾಕಿ ಕ್ಯಾಬೇಜ್ ಇದನ್ನೆಲ್ಲ ಹಾಕ್ಬಿಟ್ಟು ಸುಮ್ನೆ ಒಂದ್ 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಆಯ್ತು. ಅಂದ್ರೆ ಅದ್ರಲ್ಲಿ ನೀರಿನಂಶ ಇರುತ್ತಲ್ವಾ, ಸೊ ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕಿದ ತಕ್ಷಣ ನೀರ್ ಬಿಡುತ್ತೆ. ಜಾಸ್ತಿ ಉಪ್ಪು ಹಾಕೊಳಕ್ ಹೋಗ್ಬಿಡಿ, ಚೆನ್ನಾಗಿರಲ್ಲ. ಸೊ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ, ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಯಾಕಂದ್ರೆ ಮಕ್ಕಳು ತಿಂತಾರಲ್ವಾ, ಜಿಯಾನ ತಿನ್ಬೇಕು, ಇಲ್ಲಾಂದ್ರೆ ಸ್ಪೈಸಿ ಆದ್ರೆ ಅವಳು ತಿನ್ನಲ್ಲ. ಹಾಗಾಗಿ ಸ್ವಲ್ಪ ಖಾರದ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಯಾವುದೇ ತರ ಧನಿಯಾ ಪೌಡರ್ ಯೂಸ್ ಮಾಡಿಲ್ಲ, ಹಾಗೆ ಅರಿಶಿನ ಪೌಡರ್ ಏನೂ ಇಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯಾವ್ದನ್ನು ಯೂಸ್ ಮಾಡ್ತಿಲ್ಲ, ಆಯ್ತಾ? ಇದಿಷ್ಟೇ, ಒಂದೇ ಒಂದು ಪೌಡರ್ ಹಾಕ್ತೀನಿ, ಅದು ಸೀಕ್ರೆಟು. ಅದನ್ನ ನೋಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಇದಿಷ್ಟು ಖಾರದ ಪುಡಿ ಹಾಕಿ ಇನ್ನೊಂದ್ ಸ್ವಲ್ಪ ಫ್ರೈ ಮಾಡಾದ ತಕ್ಷಣ ನಮ್ ಸೀಕ್ರೆಟ್ ಮಸಾಲ ಇದಲ್ವಾ, ಅದೇನ್ ಗೊತ್ತಾ, ಅದೇ ಚಿಕನ್ ಮಸಾಲ. ಈ ಚಿಕನ್ ಮಸಾಲಾನ 1.5 ಸ್ಪೂನ್ ಹಾಕ್ಬಿಡಿ, ಮತ್ತೇನು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ. ಅದನ್ನ ಹಾಕಿ ನೀರ್ ಹೋಗೋ ತನ ಹೈ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ಸೊ ತುಂಬಾ ಫ್ರೈನು ಮಾಡ್ಕೊಬಿಡಿ, ಕಚ ಕಚ ಆಗುತ್ತೆ. ಹಾಗಾಗಿ ಅದ್ಮೇಲೆ ಮಶ್ರೂಮಿನ್ ನೀರ್ ಹೋದ್ರೆ ಆಯ್ತು ಅಷ್ಟೇ, ಬೇರೆ ಏನು ಬೇಡ. ಅದಾದ್ಮೇಲೆ ಈ ಕಡೆ ಚಪಾತಿನ ದಪ್ಪದಾಗಿ ಲಟ್ಟಿಸ್ಕೊಳ್ಳಿ. ಆಯಿಲ್ ಹಾಕೊಂಡು ಫ್ರೈ ಮಾಡ್ಕೋಬೇಡಿ ಚಪಾತಿನ, ಹಾಗೆ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪದಾಗಿರ್ಬೇಕು. ಅಂದ್ರೆ ಇವಾಗ ನೀವು ಹೊರಗಡೆ ನಮ್ಗೆ ಮೈದಾದ್ ಸಿಗುತ್ತಲ್ವಾ, ಶವರ್ಮಾ ತಿನ್ನುವಾಗ ನೀವು ಮೈದಾದೆಲ್ಲ ನೋಡಿರ್ಬೋದು, ರೋಲ್ಸ್ ಯೂಸ್ ಮಾಡ್ತಾರೆ. ಅದೇ ತರ ಗೋಧಿ ಹಿಟ್ಟಿಂದ ಚಪಾತಿನ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಕೊಂಡು ಅದ್ರ ಮೇಲೆ ನಾನಿಲ್ಲಿ ಮಯೋನೀಸ್ ಮಾಡ್ಕೊಂಡಿದ್ದೀನಿ. ಮಯೋನೀಸ್ ನಾನು ಮನೇಲೆ ಮಾಡ್ಕೊಂಡಿದ್ದೀನಿ, ಆಯ್ತಾ? ವೆಜ್ಜು ತುಂಬಾನೇ ಚೆನ್ನಾಗಿ ಬಂದಿತ್ತು. ಹಾಗಾಗಿ ಟೇಸ್ಟ್ ಇನ್ನೂ ಸ್ವಲ್ಪ ಜಾಸ್ತಿನೇ ಆಯ್ತು. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಹೇಗ್ ಮಾಡ್ಕೊಂಡೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇದಂತೂ ತುಂಬಾನೇ ಈಸಿ, ತುಂಬಾನೇ ಟೇಸ್ಟಿ. ರಾತ್ರಿ ಅಂತೂ ತಿಂದ್ಬಿಟ್ರೆ ಹೊಟ್ಟೆನೆ ಫುಲ್ ಆಗೋಗ್ಬಿಡುತ್ತೆ. ಅಷ್ಟು ಹೆವಿ ಆಗುತ್ತೆ, ಬಟ್ ಅಷ್ಟೇ ಒಳ್ಳೇದು. ಮಕ್ಳಿಗಂತೂ ಒಂದ್ ರೋಲ್ ತಿಂದ್ರೆ ಸಾಕು, ಎಲ್ಲ ವೆಜ್ಜೀಸು ಹೊಟ್ಟೆಗೆ ಹೋಗ್ಬಿಡುತ್ತೆ. ಟೆನ್ಷನ್ ಇರಲ್ಲ ನಮಗೂ, ಆರಾಮ್ ತಿನ್ಕೊಂಡ್ಬಿಡ್ತಾರಲ್ವಾ. ಹಾಗೆ ನೋಡಿ.
ಸೊ ನಾನಿಲ್ಲಿ ಚಪಾತಿಗೆ ಮಯೋನೀಸ್‌ನ ಹಚ್ಬಿಟ್ಟು ನಾವೇನ್ ಮಾಡಿರ್ತೀವಲ್ವಾ ಅದನ್ನ ನಿಮ್ಗೆ ಎಷ್ಟು ಜಾಸ್ತಿ ಬೇಕೋ ಅಷ್ಟು ಜಾಸ್ತಿ ಹಾಕೋಬಹುದು ಫಿಲ್ಲಿಂಗ್ಸು. ನನಗೆ ಜಾಸ್ತಿ ಹಾಕೋದು ತುಂಬಾ ಇಷ್ಟ. ಯಾಕಂದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತಲ್ವಾ. ಹಾಗಾಗಿ ಮಯೋನೀಸು ಜೋಯಿಗೆ ಸ್ವಲ್ಪ ಜಾಸ್ತಿನೇ ಇಷ್ಟ ಆಗುತ್ತೆ. ಹಾಗಾಗಿ ಅವನಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಟ್ಟಿದ್ದೀನಿ. ಅದನ್ನ ಹಾಕ್ಬಿಟ್ಟು ಎಲ್ಲ ಮೇಲ್ಗಡೆಯಿಂದ ಚೆನ್ನಾಗಿ ಜಾಸ್ತಿಯಾಗಿ ಒಂದ್ ತಿಂದ್ರೆ ಹೊಟ್ಟೆ ಫುಲ್ ಆಗ್ಬಿಡ್ಬೇಕಪ್ಪ. ಜಾಸ್ತಿ ಅನ್ಸ್ಬಿಡ್ಬೇಕು. ಸೊ ಆ ತರ ಚೆನ್ನಾಗಿ ಒಳಗಡೆ ಫಿಲ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಟೊಮೆಟೊ ಕೆಚಪ್. ಸೊ ಅದನ್ನ ಸ್ವಲ್ಪ ಜಾಸ್ತಿ ಏನ್ ಹಾಕ್ಬೇಕಂತಿಲ್ಲ. ಸ್ವಲ್ಪ ನಿಮಗ್ ಬೇಕು ಅಂದ್ರೆ ಆ ಸ್ವೀಟ್ ಟೇಸ್ಟ್ ಬೇಕು ಅಂದ್ರೆ ಹಾಕೋಬಹುದು. ಬೇಡ ಅಂದ್ರೆ ನಡೆಯುತ್ತೆ. ಸೊ ಬಟ್ ಹಾಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಆಯ್ತಾ. ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಇದನ್ನ ಹಾಕೊಂಡು ಏನಿಲ್ಲ ರೋಲ್ ಮಾಡ್ಬಿಟ್ರೆ ಸೂಪರ್ ಆಗಿರೋದು ರೆಡಿ ಆಗುತ್ತೆ. ಜೋಯ್ ಅಂತೂ 5 ಮಿನಿಟ್ಸ್ ಅಲ್ಲಿ ಹೆಂಗ್ ಮುಗಿಸಿದ್ರು ಅಂತಾನೆ ಗೊತ್ತಿಲ್ಲ. ಅಷ್ಟು ಬೇಗ ಮುಗಿಸ್ಬಿಟ್ರು. ಹಾಗೆ ಹೇಳ್ತಿದ್ರು ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿ. ನೀವು ಇದನ್ನ ಮನೇಲಿ ಖಂಡಿತ ಟ್ರೈ ಮಾಡಿ. ನಿಮ್ ಮಕ್ಳಿಗೂ ಕೊಡಿ, ಇಷ್ಟಪಟ್ಟು ತಿಂತಾರೆ. ಹಾಗೆ ಯಾವಾಗ್ಲಾದ್ರೂ ಒಮ್ಮೆ ಊಟ ಮಾಡಕ್ಕೆ ಬೇಜಾರು, ಹಾಗೆ ಏನಾದ್ರೂ ರೈಸ್ ಬೇಡ ಅಂದಾಗ ನೀವ್ ಈ ರೋಲ್‌ನ ಮಾಡ್ಕೋಬಹುದು. ಸೂಪರ್ ಆಗಿರುತ್ತೆ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ನಾಳೆ ಸಿಗೋಣ. ಅಲ್ಲಿ ತನ ಎಲ್ಲರೂ ನನ್ನ ವಿಡಿಯೋನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ, ಹಾಗೆ ನಿಮ್ ಮನೆಯಲ್ಲೂ ಮಾಡ್ಕೊಡಿ. ಚೆನ್ನಾಗಿರಿ.